ನಮಸ್ತೆ ಸ್ನೇಹಿತರೆ, ಇದು ಕೋಟೆಯ ಮೂರನೇ ಸುತ್ತಿನ ಬಾಗಿಲು, ಕಾಮಗೇತಿ ಬಾಗಿಲು ಅಂತೇಳಿ. ಇದೇನಂತಂದರೆ ಅವರ ಒಂದು ಕಾಮಗೇತಿ ವಂಶದವರಾಗಿರೋದ್ರಿಂದ ಕಾಮಗೇತಿ ಬಾಗಿಲು ಅಂತೇಳಿ ಮಾಡಿರೋಂಥದ್ದು ನೋಡ್ತಾ ಹೋಗ್ತಿದ್ದೀರಿ. ಹಾಗೂ ಕೋಟೆ ಇವಾಗ ಪ್ರಸ್ತುತವಾಗಿ ಮೂರನೇ ಸುತ್ತಿನಿಂದ ನಾವು ಒಂದು ಇರೋವಂಥದ್ದನ್ನ ನಾವು ಗಮನಿಸ್ಬೋದಾಗಿದೆ. ಹಾಗೂ ಸುತ್ತಲೂ ಏನು ಅಂತ ಹೇಳಿದ್ರೆ ಇಲ್ಲಿ ನೀರಿನ ಗುಂಡಿಗಳು ಮಾಡಿ ಏನಂತಂದರೆ ಕಂದಕ ಥರ ಮಾಡಿ ಒಂದು ಜಲಚರ ಪ್ರಾಣಿಗಳು, ವಿಷಕಾರಿ ಕತ್ತಿಗಳನ್ನ ಬಿಟ್ಟು ಸೈನಿಕರನ್ನು ಈ ಒಂದು ದ್ವಾರದಲ್ಲಿ ಅವರು ತಡೆಯೋಕ್ಕೆ ಪ್ರಯತ್ನ ಮಾಡೋಂಥ ಒಂದು ತಂತ್ರಜ್ಞಾನವನ್ನು ಬಳಸಿದರು. ಹಾಗೂ ಮೂರನೇ ಸುತ್ತಿನ ಕಾಮಗೇತಿನಲ್ಲಿ ಏನೇನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಬರೋಣ ಬನ್ನಿ. ಈಗಿನ ಕಾಲದಲ್ಲಿ ಮಸಾಲೆ ಪದಾರ್ಥಗಳನ್ನ ಅರಿಯೋಂಥ ಒಂದು ಕಲ್ಲುಗಳು ಇಲ್ಲಿ ಕಾಣಿಸ್ಬೋದಾಗಿದೆ. ಬೆಟ್ಟದ ಗುಹೆಯಲ್ಲಿರೋಂಥ ಬನಶಂಕರಿ ದೇವಸ್ಥಾನ. ಹಿಂದಿನ ಕಾಲದಲ್ಲಿ ಯುದ್ಧೋಪಕರಣಕ್ಕೆ ಬೇಕಾಗಿರೋಂಥ ಮದ್ದುಗುಂಡುಗಳನ್ನು ಈ ಒಂದು ಪ್ರದೇಶದಲ್ಲಿ ಅದನ್ನು ರೆಡಿ ಮಾಡ್ತಾಯಿದ್ರು. ಅದು ಸುತ್ತಲೂ ಆನೆಯ ಮೂಲಕ ಆ ಒಂದು ಮುದ್ದು ಪುಡಿಗಳನ್ನು ಅವರು ತಯಾರು ಮಾಡ್ತಾಯಿದ್ರು ಅಂತ ನಾವು ಗಮನಿಸ್ಬೋದಾಗಿದೆ. ಈ ಕಾಲದಲ್ಲಿ ಎಣ್ಣೆಗಳನ್ನ ಶೇಖರಣೆ ಮಾಡೋಕ್ಕೆ ಬಂದಿಗೋಸ್ಕರ ಮಾಡಿರೋಂಥ ಒಂದು ಗುಂಡಿಯಾಗಿದೆ. ದೇಶದಲ್ಲಿ ಜನರು ವಾಸವಾಗಿದ್ದರು. ಈ ಗೆರೆ ಹಿಡಿದಿರೋದೇನೆಂದರೆ ಮಳೆ ನೀರು ಕೆಳಗೆ ಬರೆದಿರಲಿ ಅಂತ ಗೆರೆ ಹಿಡಿದಿರೋದು, ಹಾಗೂ ಪಂಜಿ ನೀಡೋಕ್ಕೆ ಸ್ಥಳ ಮಾಡಿರೋಂಥದ್ದು ಸಹ ನಾವು ಗಮನಿಸ್ಬೋದಾಗಿದೆ. ಕಲ್ಲು ಬಸವಣ್ಣ ಅಂತೇಳಿ. ಆಗ ನೋಡಿ ಇಲ್ಲಿ ಸುತ್ತ ಯಾವ ಥರ ಕಂದಕ ಮಾಡಿದ್ದಾರೆ ಅವರು. ಕಂದಕದಲ್ಲಿ ನೀರು ಬಿಡ್ತಾ ಇರ್ತಿದ್ದು ಬುರುಜುಗಳು ಏನು ಮಾಡಿದ್ದಾರೆ ನೋಡಿ. ಇದು 4ನೇ ಸುತ್ತಿನ ಬಾಗಿಲು ಅಂತ ಕರಿತೀರಿ. ಇದನ್ನು ವಿಷಯದ ಕತ್ತಿ ಬಾಗಿಲು ಅಂತ ಕರಿತಾ ಹೋಗ್ತಾ ಇರ್ತೀರಿ. ಇಲ್ಲಿ ಹಿಂದಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಈ ಬಾಗಿಲಿಗೆ ಏನಂತ ಹೇಳಿದ್ರೆ ವಿಷದ ಕತ್ತಿಗಳನ್ನ ಅವ್ರು ಲೇಪನೆ ಮಾಡ್ತಾ ಹೋಗ್ತಾ ಇದ್ರು. ಹಾಗೂ ಏನಾದರೂ ಆನೆ ಬಂದು ಈ ಬಾಗಿಲನ್ನ ತೆಗೆಯೋಕ್ಕೆ ಜನಗಳು ಪ್ರಯತ್ನ ಪಟ್ಟರು ಅಂತ ಹೇಳಿದಾಗ ಆ ವಿಷದ ಕತ್ತಿಯಿಂದ ಏನಂತ ಹೇಳಿದ್ರೆ ಜನಗಳು ಮರಣ ಹೊಂದುತ್ತಾ ಇರೋವಂಥದ್ದು ನಾವು ಕಾಣ್ತಾ ಹೋಗ್ತಾ ಇರ್ತೀವಿ. ಬನ್ನಿ ಇದ್ರ ಮೇಲೆ ಏನಿದೆ ನೋಡೋಣ. ಸುತ್ತಿನ ಬಾಗಿಲಲ್ಲಿ ನಾವು ಪ್ರಸಿದ್ಧ ಪಾಳೆಗಾರರಾದಂಥ ಬಿಚ್ಚುಗತ್ತಿ ಭರಮಪ್ಪ ನಾಯಕರ ಒಂದು ಸಮಾಧಿಯನ್ನು ಸಹ ಗಮನಿಸಬಹುದಾಗಿದೆ. ಹಾಗೂ ಏನಂತ ಹೇಳಿದ್ರೆ ಇಲ್ಲಿ ಗೊಂಬೆ ಮಂಟಪ ಅಂತ ಇದೆ. ಅಲ್ಲಿ ಗೊಂಬೆ ಮಂಟಪ ಅಂತೇಳಿ ಯುದ್ಧದಲ್ಲಿ ವೀರನ ಮರಣ ಹೊಂದಿದ ಪ್ರಾಣಿಗಳ ಒಂದು ಚಿತ್ರವನ್ನು ಇರುವಂಥದ್ದು ಗಮನಿಸಬಹುದಾಗಿದೆ. ಎಲ್ಲ ಯುದ್ಧದಲ್ಲಿ ವೀರ ಮರಣ ಹೊಂದಿರುವಂಥ ಪ್ರಾಣಿಗಳು. ಇದು ನೀರು ಹೋಗಕ್ಕೆ ಸುರಂಗ ಮಾಡಿರೋಂಥದ್ದು. ಹಾಗೂ ನಾವು ಮೇಲ್ಗಡೆ ಗಮನಿಸ್ಬೋದಾಗಿದೆ ಸಣ್ಣ ಸಣ್ಣ ಒಂದು ಏನಂತ ಹೇಳಿದ್ರೆ ಬಂದೂಕು ಇಡೋಕ್ಕೆ ಜಾಗ ಮಾಡಿದ್ದಾರೆ. ಸೈನಿಕರು ಇಲ್ಲಿಂದ ಏನಾದರೂ ಬಂದಂಥ ಸಂದರ್ಭದಲ್ಲಿ ಅವರು ಏನಂತ ಹೇಳಿದ್ರೆ ಕೋಟೆ ರಕ್ಷಣೆಗೋಸ್ಕರ ಬಂದೂಕು ಇಡೋಂಥ ವ್ಯವಸ್ಥೆಗಳು ಇರೋಂಥದ್ದು ನಾವು ಗಮನಿಸ್ಬೋದಾಗಿದೆ. ಹಾಗೂ ಇವಾಗ ನಾವು ನೋಡ್ತಿರೋವಂಥದ್ದು ಗಂಟೆ ಬಾಗಿಲು ಅಂತೇಳಿ. ಹಿಂದಿನ ಕಾಲದಲ್ಲಿ ಒಂದು ಸೈನಿಕರು ಈ 5ನೇ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲೇ ಬಾಗಿಲು ತೆಗೆಯಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಗಂಟೆಗಳ ಶಬ್ದ ಆಗೋದ್ರಿಂದ ಸಾಕಷ್ಟು ಸುತ್ತಮುತ್ತ ಅವರು ಎಚ್ಚರಿಕೆಗೊಳ್ಳಲು ಇದು ಒಂದು ಬಾಗಿಲನ್ನ ನಿರ್ಮಾಣ ಮಾಡ್ಕೊತ ಬಂದಿದ್ರು. ಹೊರಗಡೆ ನೋಡ್ಬೇಕಾಗಿರುತ್ತೆ ಅವ್ರು ಯಾವ ರೀತಿ ಸೈನಿಕರು ಕೋಟೆಯನ್ನು ಕಾಯಕ್ಕೆ ಮಾಡಿರೋಂಥ ಒಂದು ಜಾಗಗಳು, ಬಂದೂಕಿಡೋಂಥ ಜಾಗ, ಈ ರೀತಿ ಸುರಕ್ಷತೆ ದೃಷ್ಟಿಯಿಂದ ಈ ಥರ ನಿರ್ಮಾಣ ಮಾಡ್ಕೊತ ಬಂದಿದ್ರು. ಇದನ್ನು ಕಸ್ತೂರಿ ರಂಗಪ್ಪ ಬಾಗಿಲು ಅಂತ ಕರೀತಾರೆ. ಈ ಒಂದು ಬಾಗಿಲು ಏನಂತ ಹೇಳಿದ್ರೆ ಭಾವೈಕ್ಯತ ಸಂಕೇತವಾಗಿ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಸ್ಲಾಮಿಕ್ ಮತ್ತು ಹಿಂದೂ ಶೈಲಿಯಲ್ಲಿ ಒಂದು ಬಾಗಿಲು ಇರೋಂಥದ್ದನ್ನ ನಾವು ಗಮನಿಸ್ಬೋದಾಗಿದೆ. ಇದು ನಮ್ಗೆ ಏನಂತ ಹೇಳಿದ್ರೆ 6ನೇ ಸುತ್ತಿನ ಕೋಟೆ ಅಂತೇಳಿ ಕರೀತಾರೆ. ಕುತ್ಕೊಳಕ್ ಮಾಡಿರೋಂಥದ್ದು, ಅಂದ್ರೆ ಅವ್ರು ನಿದ್ದೆ ಹೋದಾಗ ಎಚ್ಚರಿಕೆ ಹಾಕಿ ಇದರಿಂದ ಸಾಧ್ಯತೆ ಆಗ್ತದೆ. ಹಾಗೂ ನಾವು ಈ ಶಿಲ್ಪಕಲೆಗಳು ನೋಡ್ಬೋದು. ಸಾಕಷ್ಟು ಹೊಯ್ಸಳ ಕಾಲದ್ದಿರ್ಬೋದು, ಈ ರೀತಿ ವಿಜಯನಗರ ಸಂಸ್ಥಾನದಿರ್ಬೋದು, ಸಾಕಷ್ಟು ಏನಂತ ಹೇಳಿದ್ರೆ ನಾವು ಲೋಗೋಸ್ಗಳು ಇರೋಂಥದ್ದನ್ನ ಗಮನಿಸ್ಬೋದಾಗಿದೆ. ಇದು 6ನೇ ಸುತ್ತಿನ ಕೋಟೆ ಅಂತೇಳಿ. ನಾವಿಲ್ಲಿ ಗರಡಿ ಮನೆ ನೋಡ್ಬೋದಾಗಿದೆ. ಬನ್ನಿ ನೋಡ್ಕೊಂಡ್ಬರೋಣ. ಮಾತೇಶ್ವರಿಯ ಪಾದಾರ ಗುರುತು. ಇದನ್ನು ಗರಡಿ ಮನೆ ಅಂತೇಳಿ ಕರಿತಾ ಹೋಗ್ತಾ ಇರ್ತಾರೆ. ದೇವಸ್ಥಾನ ಇದೆ. ಅಲ್ಲಿಗೆ 6ನೇ ಸುತ್ತು ಮುಕ್ತಾಯವಾಗಿ ನೆಕ್ಸ್ಟ್ 7ನೇ ಸುತ್ತು ಏಕನಾಥೇಶ್ವರಿ ಬಾಗಿಲು ಅಂತ ಬರುತ್ತೆ. ಬನ್ನಿ ಮನೆಗೆ. ಸುತ್ತಿನ ಬಾಗಿಲು ಏಕನಾಥೇಶ್ವರಿ ಬಾಗಿಲು ಅಂತೇಳಿ ಕರಿತಾ ಹೋಗ್ತೀರಿ. ಇಲ್ಲಿಂದ ಏನಾಗುತ್ತೆ ಅಂದ್ರೆ ನಾವು ಇಷ್ಟೊತ್ತು ಬೆಟ್ಟ ಹತ್ಕೊಂಡ್ಬಂದ್ರಿ. ಇಲ್ಲಿ ನೆಲ ಸಮದಟ್ಟವಾಗಿರುತ್ತೆ. ಇಲ್ಲಿ ಕೋಟೆ ಆವರಣ, ಅರಮನೆ ಆವರಣ, ದೇವಸ್ಥಾನಗಳೆಲ್ಲ ಇರುವಂಥದ್ದನ್ನ ಗಮನಿಸ್ಬೋದಾಯ್ತು. ಹೋಗಿ ನೋಡ್ಕೊಂಡು ಏಕನಾಥೇಶ್ವರಿ ದೇವಸ್ಥಾನ ಅಂತ, ಅದು ಉದ್ಭವ ಮೂರ್ತಿ ಅಂತೇಳಿ ಕರಿತಾ ಹೋಗ್ತಾ ಇರ್ತಾರೆ. ಇಲ್ಲೇನಂತ ಹೇಳಿದ್ರೆ ಮೋಟಿಗೆ ತಿಮ್ಮಣ್ಣ ನಾಯಕ ಅಂತ ಇರ್ತಾನೆ. ಅವನು ಒಂದೇನಂತ ಹೇಳಿದ್ರೆ ಈ ಒಂದು ಕೋಟೆಯ ಒಂದು ಸ್ಥಾಪಕ ಅಂತಲೇ ಹೇಳ್ಬೋದಾಗಿದೆ. ಅವನು ಕೋಟೆಯನ್ನು ಮೊದಲನೇ ಬಾರಿಗೆ ಕಟ್ಟೋ ಸಂದರ್ಭದಲ್ಲಿ ಅದು ಬೆಳಿಗ್ಗೆ ಎದ್ದ ತಕ್ಷಣ ಏನಂತ ಹೇಳಿದ್ರೆ ಬೀಳ್ತಾ ಹೋಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏಕನಾಥೇಶ್ವರಿ ನಾನು ಈ ಒಂದು ಪ್ರದೇಶದಲ್ಲಿದ್ದೀನಿ ಅಂತ ಹೇಳಿ ಅವ್ರಿಗೆ ಒಂದು ಪ್ರೂವ್ ಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ದೇವಿಗೆ ಒಂದು ಪೂಜೆ ಮಾಡ್ತಾ ಈ ಕೋಟೆಯನ್ನು ನಿರ್ಮಾಣ ಮಾಡೋ ಅಂಥದ್ದನ್ನ ನಾವು ಗಮನಿಸ್ಬೋದಾಗಿದೆ. ಹಾಗೂ ತಿಮ್ಮಣ್ಣ ನಾಯಕನ
ಮಗ ಲಿಂಗಣ್ಣ ನಾಯಕ ಅಂತ ಇರ್ತಾನೆ. ಅವನೇನಂತಂದ್ರೆ ಕಮಲವ್ವನ್ನ ಒಬ್ಬರನ್ನ ಮದುವೆ ಆಗಿರ್ತಾನೆ. ಅವರು ದೈವಿ ಸ್ವರೂಪ ಆಗಿರ್ತಾರೆ. ಅವ್ರು ಏನಂತಂದ್ರೆ ಅವ್ರ ನೆನಪಿಗೋಸ್ಕರ ಈ ಒಂದು ಕಂಬ, ಆ ಒಂದು ಕಮಲವ್ವೆಯ ಕಂಬವನ್ನು ಸಹ ನಿರ್ಮಾಣ ಮಠ ಅಂತ ಕಾಣ್ಬೋದಾಗಿದೆ. ಅದ್ರ ಎದುರುಗಡೆ ಇರುವಂತದ್ದು ಉಯ್ಯಾಲೆ ಕಂಬ ನಾವು ಗಮನಿಸಬಹುದಾಗಿದೆ. ಬನ್ನಿ ಬೇರೆ ಯಾವ ಪ್ಲೇಸ್ ಇದೆ ಅಂತೇಳಿ ಗಮನಿಸಬಹುದು. ಬಾಗಿಲಲ್ಲಿ ದಿಂಡಿ ಬಾಗಿಲು ಅಂತ ಹೇಳಿ ಕರಿತಾ ಇರ್ತಾರೆ. ಅಂದ್ರೆ ಕೋಟೆಯಲ್ಲಿ ಅಲ್ಲಲ್ಲಿ ಏನಂತಂದ್ರೆ ಈ ತರ ಬಾಗಿಲುಗಳು ಸಹ ಏನಂತಂದ್ರೆ 18 ಬಾಗಿಲುಗಳು ಇದೆ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ಮೇಲಿರುವಂತದ್ದು ದೇವಸ್ಥಾನ ಇದೆ, ಹಿಡಂಬೇಶ್ವರನ ದೇವಸ್ಥಾನ. ಬನ್ನಿ ಅಲ್ಲಿಗೆ ಬರೋಣ. ಮಂಟಪವನ್ನು ನೋಡಬಹುದಾಗಿದೆ. ಒಂದು ಸ್ಥಳ ಏನಂದ್ರೆ ಏಷ್ಯಾದಲ್ಲಿ ಅತಿ ಹೆಚ್ಚು ಗಾಳಿ ಬೀಳುವ ಒಂದು ಸ್ಥಳ ಅಂತ ಕರೆಯಲಾಗ್ತದೆ. ದೇವಸ್ಥಾನ ಹಿಡಂಬೇಶ್ವರ ದೇವಸ್ಥಾನ ಅಂತೇಳಿ ಕರೆಯಲಾಗ್ತದೆ. ಕಾಲದ ಒಂದು ಶಾಸನಗಳು ಇರುವಂತ ಸಹ ಗಮನಿಸಬಹುದಾಗಿದೆ. ಇರುವಂತಹ ಒಂದು ಗರ್ಭಗುಡಿ. ಈ ಕೋಟೆ ರಾಮಾಯಣ ಮತ್ತು ಮಹಾಭಾರತಕ್ಕೂ ಸಂಬಂಧ ಇದೆ ಅಂತ ಹೇಳಲಾಗಿದೆ. ಅಂದ್ರೆ ಮಹಾಭಾರತದಲ್ಲಿ ಪಾಂಡವರು ಈ ಒಂದು ಪ್ರದೇಶಕ್ಕೆ ಬಂದು ಹೋಗ್ತಾ ಇರ್ತಾರೆ. ಹಾಗೂ ಈ ಪ್ರದೇಶದಲ್ಲಿ ಹಿಡಂಬೇಶ್ವರಿ ನೆಲೆಸಿರ್ತಾನೆ ಅಂತ ಹೇಳಲಾಗ್ತದೆ. ಹಾಗೂ ಹಿಡಂಬ ಮತ್ತು ಒಬ್ಬಿಮನ ಮಧ್ಯೆ ಯುದ್ಧ ಆಗಿ ಹಿಡಂಬೇಶ್ವರನ್ನು ಸಂಹರಿಸ್ತಾ ಹೋಗ್ತಾ ಇರ್ತಾರೆ. ಅವರ ಕೊನೆಯ ಆಸೆಯಂತೆ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತಾನು ಸಹ ಹೇಳಲಾಗ್ತದೆ. ಹಿಂದಿನ ಕಾಲದಲ್ಲಿ ಕಣಜಗಳನ್ನ ಅವರು ಇಲ್ಲಿ ಶೇಖರಣೆ ಮಾಡ್ತಾ ಇದ್ರು ಅಂತ ಹೇಳಲಾಗ್ತದೆ. ಅಂತ ಹೇಳಿದ್ರೆ ಅವ್ರು ಯುದ್ಧ ಸಂದರ್ಭದಲ್ಲಿ ಕಣಜ ಬೇಕಾಗತ್ತೆ, ಅವ್ರು ನಿರ್ವಹಣೆ ಮಾಡಕ್ಕೂ ಏನಂತ ಹೇಳಿದ್ರೆ ಆಹಾರ ಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ಇದು ಕಣಜ ಅವರು ನಿರ್ಮಾಣ ಮಾಡ್ಕೊಂತ ಅವ್ರು ಬಂದಿದ್ರು ಅಂತ ಹೇಳ್ತಾರೆ. ಗಾಳಿ ಮಂಟಪ ಅಂತೇಳಿ ಕರಿತಾ ಹೋಗ್ತಾ ಇರ್ತಾರೆ. ಇಲ್ಲೆಲ್ಲ ನಾನು ತಿಳಿಸ್ದಂಗೆ ಒಂದು ಎಲ್ಲ ದಟ್ಟ ಸಮಾನವಾಗಿರುತ್ತೆ. ಆ ಕಾರಣದಿಂದ ಈ ದೇವಸ್ಥಾನಗಳು, ಮಠ, ಇದು ಮುರುಘಾ ಮಠ ಅವರು ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಅದೇ ತರ ಏನಂದ್ರೆ ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನ ಇರುತ್ತೆ. ಅದ್ರ ಪಕ್ಕದಲ್ಲಿ ಅರಮನೆ ಆವರಣಗಳು ಇರುತ್ತೆ. ಈ ತರ ಏನಂತಿದ್ರೆ ಕೋಟೆಯೇ ಒಂದು ಸಮಭಾಗ ಇದಾಗಿರುತ್ತೆ ಅಂತ ಹೇಳ್ಬೋದು. ಮೇಲ್ಗಡೆ ಕಾಣಿಸ್ತಿರೋಂಥ ಒಂದು ಗುಡ್ಡ ಇದೆ. ಅಲ್ಲೊಂದು ತುಪ್ಪದ ಒಂದು ಏನಂತ ಹೇಳಿದ್ರೆ ಒಂದು ಗುಂಡಿಯನ್ನು ಮಾಡಿದ್ದಾರೆ. ಅಲ್ಲಿ ಆಯುಧಗಳನ್ನ ತುಕ್ಕಿಡಿಬಾರ್ದು ಅಂತ ಹೇಳಿ ಸಂರಕ್ಷಣೆ ಮಾಡ್ತಾ ಇದ್ದಂಥದ್ದು ಸಹ ನಾವು ಕಾಣ್ಬೋದಾಗಿದೆ. ಅದು ದೊಡ್ಡ ಬತೇರಿಯನ್ನು ಇರುವಂಥದ್ದು ನೋಡ್ತಾ ಇದ್ದೀರಿ. ಇದು ಮುರುಘಾ ಮಠ. ಮುಂಚೆ ಇಲ್ಲಿ ಏನಂತಂದ್ರೆ ಮುರುಘಾ ಮಠ ಇತ್ತು. ಬಿಚ್ಚಗತ್ತಿ ಭರಮಣ್ಣ ನಾಯಕ ಮಠನ ಹೊರಗಡೆ ಅವರು ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗ್ತದೆ. ಅಂದ್ರೆ ಇಲ್ಲೆಲ್ಲ ಸೈನಿಕರ ಒಂದು ಪಾರೆಯಲ್ಲಿರೋದು ಗುರುಗಳಿಗೂ ಇಚ್ಛೆ ಇಲ್ಲದಿರೋ ಕಾರಣದಿಂದ ಒಂದು ಮುರುಘಾ ಮಠವನ್ನು ಕೋಟೆಯಿಂದ ಹೊರಗಡೆ ಅವರು ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗ್ತದೆ. ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದ ಒಳ ಒಂದು ವ್ಯೂ. ಹಾಗೂ ಈ ಒಂದು ಕಟ್ಟೆಯ ಮೇಲೆ ಏನಂತ ಹೇಳಿದ್ರೆ ಚಿತ್ರದುರ್ಗ ಪಾಳ್ಯಗಾರರ ಒಂದು ಪಟ್ಟಾಭಿಷೇಕಗಳು ಇಲ್ಲಿ ನಡೀತಾ ಇತ್ತು ಅಂತ ಹೇಳಲಾಗ್ತದೆ. ಹಾಗೂ ಇಲ್ಲಿ ಸಾಕಷ್ಟು ಏನಂತ ಹೇಳಿದ್ರೆ ಒಂದು ಗುಹೆಗಳಿದೆ. ಅಲ್ಲಿ ಏನಂತ ಹೇಳಿದ್ರೆ ರಸಸಿದ್ಧರು ಸಾಕಷ್ಟು ವರ್ಷಗಳಿಂದ ವಾಸವಾಗಿದ್ರು ಅಂತ ಸಹ ಹೇಳಲಾಗ್ತದೆ. ಹಾಗೂ ಏನಂತ ಹೇಳಿದ್ರೆ ಈ ಕೋಟೆ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಜನಗಳು ವಾಸ ಆಗಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಇಂಥ ಒಂದು ಗುಡ್ಡಗಾಡು ಪ್ರದೇಶಗಳು ಏನಂತ ಹೇಳಿದ್ರೆ ರಾಜ್ಯಭಾರ ಮಾಡಕ್ಕೆ ಸಾಕಷ್ಟು ಸೂಟಬಲ್ ಆಗಿತ್ತು ಅಂತ ಹೇಳಲಾಗ್ತದೆ. ಯಾಕಂದ್ರೆ ಎತ್ತರವಾದ ಪ್ರದೇಶದಲ್ಲಿ ಸುತ್ತ ಜನ ವೀಕ್ಷಣೆ ಮಾಡಕ್ಕೆ ಸಾಧ್ಯತೆ ಇತ್ತು. ಹಾಗೂ ಸುತ್ತಲೂ ಏನಂತಂದ್ರೆ ಹೊಂಡಗಳಿಂದ ನೀರಿನ ವ್ಯವಸ್ಥೆ ಇತ್ತು. ಪಕ್ಕದಲ್ಲಿ ಏನಂತಂದ್ರೆ ಕಾಡಿರೋದ್ರಿಂದ ಈ ಒಂದು ಜನ ಒಂದು ವಾಸ ಮಾಡಲು ಒಂದು ಒಳ್ಳೆಯ ಸ್ಥಳ ಆಗಿದ್ರಿಂದ ಇಲ್ಲಿ ಸಾಕಷ್ಟು ಮಹಾಭಾರತ ರಾಮಾಯಣ ಕಾಲದಿಂದನೂ ಜನವಸತಿ ಈ ಒಂದು ಪ್ರದೇಶದಲ್ಲಿ ಇತ್ತು ಅಂತ ಸಹ ಹೇಳಲಾಗ್ತದೆ. ಬನ್ನಿ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಹೊಯ್ಸಳ ಕಾಲದ ಶಾಸನಗಳು ಸಹ ಇಲ್ಲಿರೋಂತ ಅನಿಸಬಹುದಾಗಿದೆ. ಅರಮನೆಗೆ ಹೋಗುವಂತ ಒಂದು ದಾರಿ ಆಗಿದೆ. ಹಾಗೂ ಇಲ್ಲಿ ಏನಂತಿದ್ರೆ ಸಾಕಷ್ಟು ಜನ ಓಡಾಟ ಕಡಿಮೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ಪ್ರಾಣಿಗಳು ಇರುತ್ತೆ ಅಂತಾನು ಸಹ ಹೇಳಲಾಗ್ತದೆ. ಇದು ಸಂಪಿಗೆ ಸಿದ್ದೇಶ್ವರ ಪಕ್ಕದಲ್ಲೇ ಏನಂತಂದ್ರೆ ಅರಮನೆಗೆ ಹೋಗುವಂತ ಜಾಗಗಳು ನಾವು ಕಾಣ್ಬೋದಾಗಿದೆ. ಮಠದ ಒಳ ಆವರಣ ತುಂಬಾ ವಿಶೇಷ. ನಾನು ಒಂದು 15-20 ವರ್ಷದಿಂದ ಇದ್ದೀನಿ. ಇವತ್ತೇ ನನಗೆ ಇಲ್ಲಿ ಒಂದು ಸ್ಥಳ ಒಳಗೆ ಬರಕ್ಕೆ ಅವಕಾಶ ಆಗಿದೆ. ಬನ್ನಿ ನೋಡ್ಕೊಂಡು. ಮುರುಘಾ ಸ್ವಾಮಿಗಳು ಇದ್ದಂತ ಒಂದು ಪ್ರದೇಶ, ತುಂಬಾ ವಿಶಿಷ್ಟವಾದಂತ ಒಂದು ಪ್ರದೇಶ ಅಂತಾನೆ ಹೇಳ್ಬೋದಾಗಿದೆ. ಇದು ಸಾಕಷ್ಟು ವರ್ಷಗಳಿಂದ ನನಗೆ ಇದು ಇಲ್ಲಿ ಬರೋಂಥ ಭಾಗ್ಯ ಸಿಕ್ಕಿರಲಿಲ್ಲ. ಯಾತ್ರೆ ಇದೆ ಅಂತೇಳಿ ಮುರುಘಾ ಶಾಂತವೀರ ಸ್ವಾಮೀಜಿಗಳಿರೋಂಥದ್ದು. ಇದೆ ನೋಡಿ ಮಠ ಒಳಗಡೆ ಒಂಥರ ಗುರುಕುಲ ಇತ್ತು ಅಂತೇಳಿ. ಆಡಳಿತ ಕಚೇರಿ ಹಾಗೂ ಟಂಕಸಾಲೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಆಡಳಿತ ಸಂಬಂಧಪಟ್ಟಂತೆ ಪ್ರತಿಯೊಂದು ನಿರ್ಧಾರಗಳು ಈ ಒಂದು ಪ್ರದೇಶದಲ್ಲಿ ತಗೊಳ್ತಾ ಇದ್ರು. ಮುಂದೆ ನೋಡ್ಕೊಂಡು ಆ ಥರ ಇದೆ ಆಡಳಿತ ಕಚೇರಿ ಒಳಗಡೆ ಅಂತೇಳಿ. ಮಣ್ಣಿನಿಂದ ಮಾಡಿರೋಂಥ ಗೋಡೆ, ಸಂಪೂರ್ಣವಾಗಿ
ಏನಂತ ಸಾಕಷ್ಟು ಬಿದ್ದಿರೋಂಥದ್ದು ಕಾಣ್ತಾ ಹೋಗ್ತಾ ಇದೆ. ಇದೊಂದು ದೇವಸ್ಥಾನ ಮಾಡಿ ಹಿಂದಿನ ಕಾಲದಲ್ಲಿ ಹಣಕಾಸುಗಳನ್ನ ಇಲ್ಲಿ ಇಡ್ತಾ ಇದ್ರು ಅಂತ ಹೇಳಿ ಹೇಳಲಾಗಿದೆ. ಗೋಡೆ ಆ ಥರ ಇದೆ, ಸಪೋರ್ಟ್ ಕೊಟ್ಟು ಆ ಥರ ಬಾಗಿಲು ನಿರ್ಮಾಣ ಮಾಡಿದ್ದಾರೆ. ಹಾಗೂ ಒಳಗಡೆನೂ ಅಷ್ಟೇ ಯಾವುದೇ ರೀತಿ ಪಿಲ್ಲರ್ಸ್ ಆ ಥರ ಏನು ಇಲ್ದಿರೆ ಅವ್ರು ಯಾವ ರೀತಿ ಒಂದು ಅಂಜ ಮೇಲ್ಗಡೆ ಏನು ಮಾಡ್ಕೊಂಬಂದಿದ್ರು ಅಂತಲೂ ಸ್ವಲ್ಪ ವಿಶೇಷವಾಗಿ ನಾವು ತಿಳ್ಕೊಬೇಕಾಗಿದೆ. ಒಳಗಡೆ ಈ ಥರ ಇದು ಅಕ್ಕ ತಂಗಿ ಹೊಂಡ ಅಂತ ಹೇಳಿ ಹೇಳ್ತಾ ಹೋಗ್ತಾ ಇರ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ ನೀರು ಒಂದು ಹೊಂಡದಿಂದ ಇನ್ನೊಂದು ಹೊಂಡಗೆ ಹರಿತಾ ಹರಿತಾ ಸಾಕಷ್ಟು ಪ್ಯೂರಿಫಿಕೇಶನ್ ಆಗಿ ಕುಡಿಯೋಕ್ಕೆ ಒಂದು ಯೋಗ್ಯವಾಗಿರ್ತಾ ಇತ್ತು ಅಂತ ಹೇಳಲಾಗ್ತದೆ. ಇಲ್ಲಿ ಅಕ್ಕ ತಂಗಿಯ ಹೊಂಡ ಅಂತ ಹೇಳಿ ಕರೆಯೋಕ್ಕೆ ಏನೋ ಕಾರಣ ಅಂತ ಹೇಳಿದ್ರೆ ಹೈದರ್ ಅಲಿ ಏನಂತ ಹೇಳಿದ್ರೆ ಮದಕರಿನ ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಅವರ ಒಂದು ಹೆಂಡತಿರಾದ ಅಕ್ಕ ತಂಗಿಯವರು ಇಲ್ಲಿ ಏನಂತ ಹೇಳಿದ್ರೆ ಮರಣ ಹೊಂದ್ರು ಅಂತ ಹೇಳಿ ಹೇಳಲಾಗ್ತದೆ. ಅದರಿಂದ ಇದು ಅಕ್ಕ ತಂಗಿ ಹೊಂಡ ಅಂತ ಹೇಳಿ ಕರೀತಾ ಹೋಗ್ತಾರೆ. ನೀರು ಹರಿಯುವಂಥ ಜಾಗ ನೋಡಿ, ಹರಿತಾ ಇರದೆ ಏನಂತಾರೆ ನೀರು ಪ್ಯೂರ್ ಆಗುವಂಥದ್ದನ್ನು ಗಮನಿಸಬಹುದಾಗಿದೆ.